ಯಾವುದೇ ಕ್ಷಣದಲ್ಲೂ ನಾಗೇಂದ್ರ ಮನೆ ಬಾಗಿಲಿಗೆ ಇಡಿ ಅಧಿಕಾರಿಗಳು ಬರುವಂತ ಸಾಧ್ಯತೆಗಳಿದೆ. ಇಂದಿನಿಂದಲೇ ಮಾಜಿ ಸಚಿವ ನಾಗೇಂದ್ರ ಅವರ ಬಗ್ಗೆ ಇಡಿ ತನಿಖೆ ನಡೆಸ್ತಾ ಇದೆ. ಮಾಜಿ ಮಂತ್ರಿ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ. ನಿನ್ನೆ ಇಡಿ ಮನವಿಗೆ ಒಪ್ಪಿಗೆಯನ್ನ ಕೊಟ್ಟಿರತಕ್ಕಂತ ಗವರ್ನರ್ ಗೆಹ್ಲೋಟ್ ಬಹುಕೋಟಿ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಜೈಲು ಸೇರಿದ್ರು. ಬೇಲ್ ಮೇಲೆ ಇರೋ ನಾಗೇಂದ್ರಗೆ ಈಗ ಮತ್ತೆ ಇಡಿ ತನಿಖೆ ಬಿಸಿ ಮುಟ್ಟಿದೆ. ಯಾವುದೇ ಕ್ಷಣದಲ್ಲಿ ಮಾಜಿ ಸಚಿವ ನಾಗೇಂದ್ರಗೆ ಇಡಿ ನೋಟಿಸ್ ನೀಡುತ್ತೆ. ಬಾಕಿ ಇರೋ ವಿಚಾರಣೆಗೆ ಇಡಿ ಅಧಿಕಾರಿಗಳು ಕರೆಯುವಂತ ಸಾಧ್ಯತೆಗಳಿದೆ. ನಾಗೇಂದ್ರಗೆ 187 ಕೋಟಿ ಅಕ್ರಮದ ತನಿಖೆಯ ಒಂದು ಭೀತಿ ಎದುರಾಗಿದೆ. ಈಗ ಬೇಲ್ ಮೇಲೆ ನಾಗೇಂದ್ರ ಅವರು ಇದ್ದಾರೆ. ಬಾಕಿ ಇರೋ ವಿಚಾರಣೆಗೆ ಇಡಿ ಅಧಿಕಾರಿಗಳು ಕರೆಯುವಂತ ಸಾಧ್ಯತೆಗಳು ಇದೆ. ಮಾಜಿ ಮಂತ್ರಿ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಇಡಿ ಅಧಿಕಾರಿಗಳು ಈಗ ತನಿಖೆಯನ್ನ ನಡೆಸೋದಕ್ಕೆ ರೆಡಿಯಾಗಿದ್ದಾರೆ. ಬಹುಕೋಟಿ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಜೈಲು ಸೇರಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಇಡಿ ಮನವಿಗೆ ಒಪ್ಪಿಗೆಯನ್ನ ಗವರ್ನರ್ ಗೆಹ್ಲೋಟ್ ಅವರು ನೀಡಿದ್ದಾರೆ. ಬಹುಕೋಟಿ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಜೈಲು ಸೇರಿದ್ರು. ಬೇಲ್ ಮೇಲೆ ಇರ್ತಕ್ಕಂಥ ನಾಗೇಂದ್ರಗ ಈಗ ಇಡಿ ತನಿಖೆಯ ಬಿಸಿ ಮುಟ್ಟಿದೆ. ಯಾವುದೇ ಕ್ಷಣದಲ್ಲಿ ಮಾಜಿ ಸಚಿವ ನಾಗೇಂದ್ರಗೆ ಇಡಿ ನೋಟಿಸ್ ನೀಡುತ್ತೆ. ಬಾಕಿ ಇರ್ತಕ್ಕಂಥ ಏನು ವಿಚಾರಣೆ ಇದೆ, ಈ ವಿಚಾರಣೆಗೆ ಇಡಿ ಅಧಿಕಾರಿಗಳು ಕರೆಯುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ.